ಮೊದಲು ನಿಮ್ಮಿಬ್ರನ್ನೂ ಆಚೆ ಹಾಕಬೇಕು. ಏಯ್ ಹೋಗೆ ಆಚೆ. ಮನೇಲಿ ಇರೋದಕ್ಕೆ ನೀನ್ ಲಾಯಕ್ಕಲ್ಲ. ಎದ್ದೇಳೆ ಮೇಲೆ ಎದ್ದೇಳೆ. ಅಮ್ಮೋರೆ, ಇಲ್ಲೊಬ್ರೇ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಚಿರು ಬಂದಿದ್ದ. ಯಾವಾಗ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಶೋಕ್ ಅವರೊಳಗೆ ಸೇರ್ಕೊಂಡಿದ್ದ. ಹಿಂಸೆ ಕೊಡ್ತಾ ಇದ್ದ. ಏನ್ ಹೇಳ್ತಾ ಇದ್ದೀರಾ ಮೋರೆ? ಹೌದು ಮಾತಂಗಿ, ಅವನದು ಒಂದೇ ಹಠ, ನಾನು ಅಶೋಕ್ ಮತ್ತೆ ಚೈತ್ರದಿಂದ ದೂರ ಇರಬೇಕಂತೆ. ಈ ಸಮಯದಲ್ಲಿ ಅಶೋಕ್ ಅವರಿಂದ ನಾನು ಹೇಗೆ ದೂರ ಇರಲಿ, ನೀನೇ ಹೇಳು. ಮನೆಯವ್ರಿಗೆಲ್ಲ ಸತ್ಯನೂ ಹೇಳ್ಬಿಟ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸತ್ಯ ಹೇಳ್ಬಿಡಿ, ಆಗಿದ್ದಾಗ್ಲಿ. ಮುಂದೆ ಬರೋದನ್ನ ಎದುರಿಸೋಣ. ನೀವು ಮನೆಯವ್ರ ಮುಂದೆ ಹೋಗಿ ಇರೋ ವಿಷಯನೆಲ್ಲ ಹೇಳ್ಬಿಡಿ. ಸಾಧ್ಯನೇ ಇಲ್ಲ ಮಾತಂಗಿ. ಸತ್ಯ ಹೇಳಿದ್ಮೇಲೆ ಏನೇನು ಅನಾಹುತಗಳಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನೇ ಕಷ್ಟ ಬಂದರೂ ನಾವು ಜೊತೆಯಾಗಿರೋಣ ಮೋರೆ. ದಯವಿಟ್ಟು ನನ್ನ ಮಾತು ಕೇಳಿ. ನೀನು ಅನ್ಕೊಳ್ತಿರೋಷ್ಟು ಸುಲಭ ಅಲ್ಲ ಮಾತಂಗಿ. ಸತ್ಯ ಗೊತ್ತಾದ್ಮೇಲೆ ನನಗೇನೇ ಆದರೂ ಪರವಾಗಿಲ್ಲ. ಆದರೆ ಚಿರು ಮೇಲೆ ಮನೆಯವ್ರಿಟ್ಟಿರೋ ಪ್ರೀತಿ ನಂಬಿಕೆ ಎಲ್ಲ ಮಣ್ಣಾಗೋಗುತ್ತೆ. ಅವನನ್ನು ದ್ವೇಷ ಮಾಡೋಕೆ ಶುರು ಮಾಡ್ತಾರೆ, ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಚಿರುಗೆ ನನ್ನ ಮೇಲೆ ಅಮ್ಮ ಅನ್ನೋ ಭಾವನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವನಿಗೆ ನನ್ನ ಜೊತೆಲಿರಬೇಕು, ನನ್ನ ಪ್ರೀತಿ ಬೇಕು. ಅದಕ್ಕೆ ಅವನು ಇಷ್ಟೊಂದು ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಅವನು ಮಾಡ್ತಿರೋದು ತಪ್ಪೆ. ಆ ತಪ್ಪಿನ ಅರಿವು ಅವನಿಗೆ ಆಗ್ತಾ ಇಲ್ಲ. ಈಗಲೂ ಮನೆಯವ್ರು ಎಲ್ಲರ ದೃಷ್ಟಿಯಲ್ಲಿ ಅವನು ಸತ್ತಿದ್ದಾನೆ, ಆದರೆ ಅವ್ರ ಮನಸ್ಸಲ್ಲಿ ಬದುಕಿದ್ದಾನೆ. ಈಗಲೂ ಅವನೆಲ್ರಿಗೂ ಅಷ್ಟೇ ಪ್ರೀತಿ ಮಾಡ್ತಾರೆ, ಅಷ್ಟೇ ಅಭಿಮಾನ ಇಟ್ಕೊಂಡಿದ್ದಾರೆ. ಅವ್ರ ಎದೆಗೆ ಚೂರಿ ಚುಚ್ಚೋ ಕೆಲಸ ಆಗಬಾರ್ದು ಮಾತಂಗಿ, ಆಗಬಾರ್ದು. ತಾಯಿಯಾಗಿ ನೀವು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ ಅಮ್ಮವ್ರೆ. ಆದರೆ ಮುಂದೆ ಮುಂದೆ ಏನಮ್ಮವ್ರೆ? ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. ನೈವಾಗಿ ಮಾತಾಡಿ ಚಿರುಗ್ ಬುದ್ಧಿ ಹೇಳ್ತೀರಾ ಅಂತ ನೀವು ಅನ್ಕೊಂಡ್ರೆ ಅವನು ಖಂಡಿತ ನಿಮ್ಮ ಮಾತನ್ನು ಕೇಳೋದಿಲ್ಲ. ಹಾಗಂತ ಜಿದ್ದಿಗೆ ನಿಂತ್ಕೊಂಡ್ರೆ ಅವನು ಸೋಲೋದಿಲ್ಲ. ಅವನಿಗೇನಾದರೂ ಕೋಪ ಬಂದರೆ ನಮ್ಮಿಂದ ತಡೆಯೋದಕ್ಕಾಗೋದಿಲ್ಲ. ಅವನನ್ನು ಪ್ರೀತಿಯಿಂದನೇ ಕಟ್ಟಾಕ್ತೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು. ದುಷ್ಟ ಶಕ್ತಿನ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಿಮ್ಮ ಮೊಂಡ ಧೈರ್ಯನ ನಾನು ಮೆಚ್ಚಲೇಬೇಕು. ನಿಮ್ಮ ಸಹಾಯಕ್ಕೆ ನಾನು ಯಾವಾಗಲೂ ಇರ್ತೀನಿ ಮೋರೆ. ಅದ್ಕೆ 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 ಎಲ್ಲಿದ್ದೀರಾ? ಅದ್ಕೆ 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 ಎಲ್ಲಿದ್ದೀರಾ? ಅದ್ಕೆ 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 ವೇದಾ, ಏನಾಯ್ತು? ಯಾಕೆ ಕೂತ್ಕೊಂಡು ಓಡ್ ಬರ್ತಿದ್ಯಾ? ಅದ್ಕೆ ಚೈತ್ರ ಪುಟ್ಟ ಚೈತ್ರಂಗೇನಾಯ್ತು? ಚೈತ್ರ ರೂಮಲ್ಲಿ. ಚೈತ್ರಂಗೇನಾಯ್ತು ವೇದಾ? ಅಮ್ಮೋರೆ, ವೇದಕ್ಕೆ ಅಳ್ತಾ ಇದ್ದಾರೆ, ತುಂಬಾ ಗಾಬರಿ ಆಗಿದ್ದಾರೆ. ಮೊದಲು ನಡೀರಿ, ಚೈತ್ರಂಗೆ ಏನಾಯ್ತು ನೋಡೋಣ, ಬನ್ನಿ.
ಅಶೋಕ್ ಅಶೋಕ್ ಏನ್ ಮಾಡ್ತಿದ್ರ? ಬಿಟ್ಬಿಡಿ ಅಶೋಕ್. ಅಶೋಕ್ ನಿಮ್ ಕೈ ಮುಗಿತೀನಿ, ನಿಮ್ ಕಾಲು ಹಿಡ್ಕೊತೀನಿ, ಬಿಟ್ಬಿಡಿ. ಚೈತ್ರ ನಿಮ್ ಮಗಳು ಅಶೋಕ್, ಪ್ಲೀಸ್ ಅಶೋಕ್ ಬಿಟ್ಬಿಡಿ. ಅಶೋಕ್ ಅಶೋಕಣ ಬಿಡಿ, ಅಶೋಕಣ ಮಗು ಅಶೋಕಣ, ಅದು ದಯವಿಟ್ಟು ಬಿಡಿ ಅಶೋಕಣ, ಬಿಡಿ ಅಶೋಕಣ, ಅಶೋಕಣ ದಯವಿಟ್ಟು ಬಿಡಿ. ನಿಮ್ ಕಾಲು ಹಿಡ್ಕೊತೀನಿ, ಬಿಟ್ಬಿಡಿ ಅಶೋಕ್. ಚೈತ್ರ ನಿಮ್ ಮಗಳು ಅಶೋಕ್, ಅವಳು ಸತ್ತೋಗ್ಬಿಡ್ತಾಳೆ, ಅವಳ ಪ್ರಾಣ ತೆಗಿಬಿಡಿ ಅಶೋಕ್, ಪ್ಲೀಸ್. ಆಚೆ ಹೋಗು, ಹೋಗು, ಹೋಗಿಲ್ಲಿಂದ ಆಚೆ ಹೋಗು, ಹೋಗು ಆಚೆ. ಚೈತು 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 ಕಣ್ಬಿಡು, ಚೈತು ಚೈತು ಪ್ಲೀಸ್ ಕಣ್ಬಿಡು. ಚೈತು ಚೈತು ಮಾತಾಡು ಕಂದ. ಚೈತು ಇಲ್ಲೋಡು, ಅಮ್ಮ ಬಂದಿದ್ದೀನಿ, ಮಾತಾಡು. ಮಾತಂಗಿ, ಚೈತು ಯಾಕೋ ಮಾತಾಡ್ತಾನೆ ಇಲ್ಲ ಮಾತಂಗಿ. ಚೈತು ಚೈತು ಮಾತಾಡು ಚೈತು. ಚೈತು ಚೈತು ಚೈತ್ರ ಕಣ್ಬಿಡು ಚೈತ್ರ. ಚೈತ್ರ ಅಯ್ಯೋ ಅಮ್ಮೋರೆ, ಚೈತ್ರ ಪುಟ್ಟ ಬದುಕ್ಬಿಟ್ಲು, ಅವಳಿಗೇನು ಆಗಿಲ್ಲ. ಚೈತು 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 ಏನೂ ಆಗಿಲ್ಲ. ಚೈತು ಚೈತು ಏನೂ ಇಲ್ಲ. ಚೈತ್ರ ಚೆನ್ನಾಗಿಲ್ಲ. ಚೈತ್ರ ಚೈತ್ರ ಅಪ್ಪನಿಂದಾನೆ ಮಗಳನ್ನ ಕೊಲ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ? ಅಶೋಕ್ ಎಲ್ಲಿಗೆ ಹೋದ್ರು? ಮಾತಂಗಿ, ಚೈತ್ರ ನೋಡ್ಕೋತಾ ಇರಿ. ಅಶೋಕ್ ಎಲ್ಲಿ ಹೋದ್ರು ಅಂತ ನೋಡ್ತೇನೆ. ಚೈತ್ರ ಅಶೋಕ್ ಅಶೋಕ್
ಅಶೋಕ್, ಯಾರೋ ಬಂದ್ರು ಅನ್ಸತ್ತೆ. ಇವ್ರು ಇಲ್ಲಿ ಕೂತಿರೋದನ್ನ ನೋಡಿದ್ರೆ ಏನ್ ಮಾಡೋದು? ಅಶೋಕ್, ಮೇಲೇಳಿ ಅಶೋಕ್, ಯಾರೋ ಬಂದ್ರು ಅನ್ಸತ್ತೆ. ನಿಮ್ಮ ಮನೇಲಿ ಕೂತಿರೋದು ನೋಡಿದ್ರೆ ಅನುಮಾನ ಬರುತ್ತೆ. ಬನ್ನಿ ಅಶೋಕ್, ಎದ್ದೇಳಿ. ಆರ್ತಿ, ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಅದು ಮಾವ, ಅಲ್ಲ, ಪಿಯಾನೋ ಸೌಂಡ್ ಕೇಳಿಸ್ತಾ ಇತ್ತು. ಇಲ್ಲಿ ಯಾರೂ ಇಲ್ವಲ್ಲ? ಮತ್ತೆ ಪಿಯಾನೋ ನುಡಿಸಿದ್ಯಾರು? ಆರ್ತಿ, ನೀನೇನಾದ್ರೂ ನುಡಿಸ್ತಾ ಇದೆಯಾ? ಅದು ಮತ್ತೆ ಪಿಯಾನೋ ಸೌಂಡ್ ಎಲ್ಲಿಂದ ಬಂತಮ್ಮ? ಪಿಯಾನೋ ಸೌಂಡಾ?
ಇಲ್ವಲ್ಲ ಮಾವ, ನನಗೇನು ಕೇಳಿಸ್ಲಿಲ್ಲ. ನಮಗ್ ಕೇಳಿಸ್ತಲ್ಲ. ಹೌದಾ? ಗೊತ್ತಿಲ್ಲ ಮಾವ. ಅಪ್ಪ, ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ನೀವು? ಮನೇಲಿ ಏನೆಲ್ಲ ಆಯ್ತು ಗೊತ್ತಾ ನಿಮ್ಗೆ? ವೇದ, ಮಾವನು ಕೃಪಾಕರಣ್ಣ ಹೊರಗಡೆಯಿಂದ ಬಂದಿದ್ದಾರೆ. ಅವ್ರು ಕುಡಿಯಕ್ಕೆ ಏನಾದರೂ ಮಾಡ್ಕೊಂಡು ತಗೊಂಡ್ ಬಾ. ಸರಿ ಅದಕ್ಕೆ. ನಿಂತ್ಕೊಳಮ್ಮ. ನನ್ನಿಂದ ಏನೇನೋ ಮುಚ್ಚಿಡ್ತಿದ್ದೀರೇನಮ್ಮ? ಏನಿಲ್ಲ ಪಪ್ಪ, ನಿಮ್ಮ ಹತ್ರ ಮುಚ್ಚಿಡೋ ಅಂಥದ್ದು ಏನಿದೆ? ಒಂದು ನಿಮಿಷ ಕಾಫಿ ಮಾಡ್ಕೊಂಬರ್ತೀನಿ. ನಿಂತ್ಕೊ ಅಂತ ಹೇಳ್ದೆ ಅಲ್ವಾ ನಾನು? ಏನಾಯ್ತು? ಏನೂ ಇಲ್ಲ ಪಪ್ಪ. ಏನಾಯ್ತು ಅಂತ ಕೇಳಿದೆ. ಮನೆಯಲ್ಲಿ ನಡೆಯೋ ವಿಚಾರಗಳನ್ನ ನನ್ನಿಂದ ಮುಚ್ಚಿಡೋ ಪ್ರಯತ್ನ ಮಾಡಬೇಡಿ. ಈಗಾಗಲೇ ಸಾಕಷ್ಟು ಈ ವಿಚಾರವಾಗಿ ನಾನು ನೊಂದಿದ್ದೀನಿ. ಹೇಳಲ್ವಾ? ಸರಿ ಬಿಡು. ಪಪ್ಪ, ಅಶೋಕಣ್ಣ ಚೈತ್ರನ್ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ.